ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಡೋಂಟ್ ಕೇರ್ ಅಂದಿದ್ದಾರೆ ವ್ಯಾಪಾರಸ್ಥರು. ಕೆಆರ್ ಮಾರ್ಕೆಟ್ ಫುಟ್ಪಾತ್ನಲ್ಲಿ ಮತ್ತೆ ವ್ಯಾಪಾರ ಮೊದಲಿನಂತೆಯೇ ಶುರುವಾಗಿದೆ. ಫುಟ್ಪಾತ್ ತೆರವು ಮಾಡಿದ ಜಾಗದಲ್ಲಿಯೇ ಮತ್ತೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ ವ್ಯಾಪಾರಸ್ಥರು. ಆಗಸ್ಟ್ 4ರಂದು ಆಪರೇಷನ್ ಫುಟ್ಪಾತ್ ನಡೆದಿತ್ತು. ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ರು ಜಿಬಿಎ ಅಧಿಕಾರಿಗಳು. ಜಿಬಿಎ ಕಾರ್ಯಾಚರಣೆಯಲ್ಲಿ ಸಂಪೂರ್ಣವಾಗಿ ಶೆಡ್ ಅನ್ನು ತೆರವು ಮಾಡಲಾಗಿತ್ತು. ಆದರೆ ಈಗ ತೆರವು ಮಾಡಿದಂತಹ ಜಾಗ ಆ ಜಾಗದಲ್ಲಿಯೇ ಅಂಗಡಿಯನ್ನ ಹಾಕಿ ವ್ಯಾಪಾರಸ್ಥರು ವ್ಯಾಪಾರ ಶುರು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೊದಲಿನಂತೆ ಈಗ ಕೆಆರ್ ಮಾರ್ಕೆಟ್ ಕಾಣಿಸ್ತಾ ಇದೆ. ಕಳೆದ ತಿಂಗಳು ಫುಟ್ಪಾತ್ ಆಪರೇಷನ್ ಆಗಿತ್ತು. ಜಿಬಿಎಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಈಗ ಮತ್ತೆ ಅದೇ ಸ್ಥಿತಿ, ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ತಮ್ಮ ತಮ್ಮ ಜಾಗದಲ್ಲಿ ವ್ಯಾಪಾರಸ್ಥರು ಈ ಹಿಂದೆ ಏನು ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಫುಟ್ಪಾತ್ ಬದಿ, ಬೀದಿ ಬದಿಯಲ್ಲಿ, ಈಗ ಮತ್ತೆ ಅದೇ ರೀತಿ ವ್ಯಾಪಾರ ಶುರುವಾಗಿದೆ. ಸದ್ಯ ಜಿಬಿಎ ಕಡೆಯಿಂದ ಏನು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯ ಸತತವಾಗಿ ನಡೀತಾ ಇದೆ. ಈಗಾಗಲೇ ಕೆಆರ್ ಮಾರ್ಕೆಟಲ್ಲೂ ಸಹ ಕಳೆದ ವಾರ ಏನೋ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕೆಲಸವನ್ನು ಸಹ ಆಗಿತ್ತು. ಆದರೆ ಮತ್ತೆ ಕೆಆರ್ ಮಾರ್ಕೆಟ್ಗಳಲ್ಲಿ ಅಂಗಡಿಗಳನ್ನು, ಶೆಡ್ಗಳನ್ನು, ಮತ್ತೆ ಬಟ್ಟೆ ವ್ಯಾಪಾರವನ್ನು ಶುರು ಮಾಡಿರುವಂಥದ್ದು. ಸದ್ಯ ಸುವರ್ಣ TV ಈಗೊಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಸದ್ಯ ದೃಶ್ಯಾವಳಿಗಳಲ್ಲಿ ನಿಮಗೆ ಗಮನಿಸ್ತಾ ಹೋಗ್ಬೋದು, ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾನೆ. ಒಂದೆಡೆ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿರುತ್ತೋ ಅಲ್ಲೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯ ಈಗಾಗಲೇ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಜಿಬಿಎ ಸಿಬ್ಬಂದಿಯವರು ಸಹ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಅಂದಿದ ತಕ್ಷಣ ಇಲ್ಲಿ ಸಾಮಾನ್ಯವಾಗಿ ಜನದಂದುಳಿ ಬರುವಂಥದ್ದು, ವ್ಯಾಪಾರ ವಹಿವಾಟು ಹೆಚ್ಚಿಗೆ ಆಗುವಂಥದ್ದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಂತೂ ಸಹ ಬಟ್ಟೆ ಖರೀದಿಗೆ, ತರಕಾರಿ, ಹಣ್ಣು, ಹೂವು ಈ ರೀತಿ ಮಾರುಕಟ್ಟೆಗೆ ಬರುವಂಥ ಸಹಜ. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ, ಒಂದು ವಾರದ ಹಿಂದೆ ಅಂದರೆ ಸುಮಾರು 8 ದಿನಗಳ ಹಿಂದೆ ಇಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸಿದ್ರು ಶೆಡ್ಗಳನ್ನು, ಅಂಗಡಿಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸವನ್ನು ಸಹ ಮಾಡಿತ್ತು. ಇದೀಗ ಮತ್ತೆ ವ್ಯಾಪಾರವನ್ನು ಶುರು ಮಾಡಿರುವಂಥದ್ದು ಸದ್ಯದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಇದೇ ನಮ್ಮ ಜೀವನ, ವ್ಯಾಪಾರ ಮಾಡದೆ ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಕಡೆ ವ್ಯಾಪಾರಸ್ಥರು, ಅಂಗಡಿಯ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮಗೆ ಸಂಚರಿಸಲಿಕ್ಕೆ ಕಷ್ಟ ಆಗುತ್ತೆ, ಪಾದಚಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಅಂಗಡಿಗಳು ತೆರವುಗೊಳಿಸಿದರೆ ಯಾವುದೇ ಅಪಘಾತಗಳಿರೋದಿಲ್ಲ. ನಾವು ಫುಟ್ಪಾತ್ನಲ್ಲಿ ಅಂದರೆ ಪಾದಚಾರಿಗಳು ಓಡುವಂಥ ರಸ್ತೆಯಲ್ಲಿ ನಾವು ಪಾದಚಾರಿ ಮಾರ್ಗದಲ್ಲಿ ಸಂಚರಿಸ್ತೇವೆ, ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ಕಡೆ ಪಾದಚಾರಿಗಳು, ಸಾರ್ವಜನಿಕರು ಆಕ್ರೋಶನ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ನಮ್ಮ ಜೀವನವೇ ಇದರಿಂದ ಸಾಗ್ತಾ ಇದೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ತಣ್ಣೀರು ಬಟ್ಟೆ ಏರಿಸ್ತೀರಾ ಅನ್ನುವಂಥ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಒಟ್ಟಾರೆಯಾಗಿ ಎಷ್ಟರ ಮಟ್ಟಿಗೆ ಈ ಒಂದು ಏನು ಫುಟ್ಪಾತ್ ತೆರವು ಕಾರ್ಯ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಸದ್ಯ ಕಾದು ನೋಡಬೇಕಾಗಿ. ಇನ್ನೂ ಬೆಂಗಳೂರಿನ ಪ್ರಮುಖ ಭಾಗಗಳು ಇನ್ನೂ ತೆರವುಗೊಳಿಸಿಲ್ಲ. ಇನ್ನೂ ತೆರವುಗೊಳಿಸುವಂಥ ಕೆಲಸ ಮುಂದುವರಿತಾನೆ ಇರುವಂಥದ್ದು. ಸದ್ಯ ಕೆಆರ್ ಮಾರ್ಕೆಟ್ನ ದೃಶ್ಯ ನೀವು ಗಮನಿಸಿದ್ದೀರಾ. ಸೊ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕೆಆರ್ ಮಾರ್ಕೆಟೇ ಒಂದು ಕಡೆ ಮಾರುಕಟ್ಟೆಯ ಕೇಂದ್ರ ಬಿಂದು, ಕೇಂದ್ರ ಪ್ರದೇಶ ಅಂತ ನಾವು ಕರಿತೇವೆ. ಇಲ್ಲಿ ಏನು ಫುಟ್ಪಾತ್ ತೆರವುಗೊಳಿಸುವಂಥ ಕಾರ್ಯ ಯಶಸ್ವಿ ಆಗಿದೆಯಾ ಇಲ್ಲವೋ ಅನ್ನುವಂಥದ್ದು ಸದ್ಯ ಇನ್ನೂ ಒಂದು ಅಡಗೋಡ ಮೇಲೆ ದೀಪ ಇಟ್ಟಂತೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.